ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಈ ಲೋಕದಲ್ಲಿ ಪಟ್ಟಂಥ ಶ್ರಮೆ, ಮರಣ, ಪುನರುತ್ಥಾನದ ವಿಶೇಷವಾದಂಥ ಧ್ಯಾನಗಳಲ್ಲಿ ನಾವು ಈ ವರ್ಷದ ದಿನಗಳನ್ನು ಕಳೆಯುತ್ತಾ ಇದ್ದೇವೆ. ನಮ್ಮ ಹಾಗೆ ನರಾವತಾರವಾಗಿ ಎತ್ತಿ ಬಂದಂಥ ಯೇಸುವಿನೊಂದಿಗೆ ಕಳೆಯುವಂಥ ಈ ಧ್ಯಾನದ ವಿಶೇಷ ಕ್ಷಣಗಳು ನಮ್ಮ ಜೀವನದಲ್ಲಿ ಆಶೀರ್ವಾದಕರವಾಗಲಿ ಎಂಬುದಾಗಿ ಹಾರೈಸುವಾತನಾಗಿದ್ದೇನೆ. ಈ ದಿನದ ವಾಕ್ಯ ಸಂದೇಶಕ್ಕೆ ತೆರಳೋಕ್ಕಿಂತ ಪೂರ್ವದಲ್ಲಿ ಕ್ಷಣಕಾಲ ನಮ್ಮನ್ನು ನಾವು ಪ್ರಾರ್ಥನೆಯೊಂದಿಗೆ ಸಿದ್ಧಪಡಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ನೀನು ಕೊಟ್ಟಂಥ ಈ ಅವಕಾಶಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನು ಪಟ್ಟಂಥ ಶ್ರಮೆಯನ್ನು, ನಿನಗೆ ಆ ದಿನಗಳಲ್ಲಿ ಬೇರೆ ಬೇರೆ ನಾಯಕರುಗಳು ಜನರ ಮೂಲಕವಾಗಿ ಆದಂಥ ನೋವುಗಳನ್ನು ಧ್ಯಾನಿಸುತ್ತಾ ಈ ವರ್ಷದ ಈ ಶ್ರಮಾದಿನಗಳಲ್ಲಿ ನಾವು ಕಾಲಿಟ್ಟಿದ್ದೇವೆ. ದೇವರೇ, ನಮ್ಮೊಟ್ಟಿಗೆ ನೀನಿರು, ನಿನ್ನ ಮಾತುಗಳನ್ನು ನಮಗೆ ತಿಳಿಯಪಡಿಸು. ಯಾವ ವಾಕ್ಯಗಳನ್ನು ನಿನ್ನ ಭಕ್ತರ ಮೂಲಕವಾಗಿ, ನಿನ್ನ ಸೇವಕರುಗಳ ಮೂಲಕವಾಗಿ ಬಿತ್ತರಿಸಲ್ಪಡುತ್ತಾ ಇದ್ದೀಯೋ ಆ ಮಾತುಗಳು ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡಲಿ. ಆ ಮೂಲಕ ನಿನ್ನ ಸಾಮೀಪ್ಯಕ್ಕೆ, ನಿನ್ನ ಪ್ರೀತಿಗೆ, ನಿನ್ನ ಬಾಂಧವ್ಯಕ್ಕೆ ನಮ್ಮನ್ನು ಕರೆತರುತ್ತಾ ನಮ್ಮನ್ನು ನಿನ್ನ ಸಾಕ್ಷಿಯ ಮಕ್ಕಳನ್ನಾಗಿ ಶುದ್ಧವಾದ ಜೀವಿತದಲ್ಲಿ ಮುಂದೆ ಸಾಗಿಸುವಂತೆ ನಡೆಸಬೇಕೆಂಬುದಾಗಿ ನಮ್ಮ ಈ ದಿನದ ಧ್ಯಾನವನ್ನು ನಿನ್ನ ಮಧುರವಾದ ಹಸ್ತಗಳು ಒಪ್ಪಿಸಿಕೊಡುತ್ತೇವೆ. ಯೇಸುವಿನ ಹೆಸರಲ್ಲಿ ಬೇಡಿಕೊಳ್ಳುತ್ತೇವೆ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನಕ್ಕೆ ನೇಮಿಸಲ್ಪಟ್ಟಂಥ ದೇವರ ವಾಕ್ಯದ ಪರಿಚ್ಛೇದ ಅದು ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 22ರಿಂದ 26 ವಚನದವರೆಗೆ ಬರೆಯಲ್ಪಟ್ಟಂಥ ವಾಕ್ಯ ಭಾಗ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 22ರಿಂದ 26ನೇ ವಚನದವರೆಗೆ ಬರೆಯಲ್ಪಟ್ಟಂಥ ವಾಕ್ಯ ಭಾಗ. ಅಲ್ಲಿ ಹೀಗಿದೆ, ಏನಂದರೆ, ಪಿಲಾತನು ಅವರನ್ನು, ಹಾಗಾದರೆ ಕ್ರಿಸ್ತನೆನಿಸಿಕೊಳ್ಳುವ ಯೇಸುವನ್ನು ನಾನೇನು ಮಾಡಲಿ ಎಂದು ಹೇಳಲು ಎಲ್ಲರೂ ಅವನನ್ನು ಶಿಲುಬೆಗೆ ಹಾಕಿಸು ಅಂದರು. ಅದಕ್ಕವನು, ಯಾಕೆ, ಕೆಟ್ಟದ್ದೇನು ಮಾಡಿದನು ಅಂದನು. ಆದರೆ ಅವರು ಅವನನ್ನು ಶಿಲುಬೆಗೆ ಹಾಕಿಸು ಎಂದು ಬಹಳವಾಗಿ ಆರ್ಭಟಿಸಿದರು. ಆಗ ಪಿಲಾತನು ತನ್ನ ಯತ್ನ ನಡೆಯುವುದಿಲ್ಲ, ಗದ್ದಲ ಮಾತ್ರ ಹೆಚ್ಚಾಗುತ್ತದೆ ಎಂದು ತಿಳಿದು ನೀರು ತಕ್ಕೊಂಡು ಜನರ ಮುಂದೆ ಕೈ ತೊಳಕೊಂಡು, ಈ ಪುರುಷನನ್ನು ಕೊಲ್ಲಿಸಿದ್ದಕ್ಕೆ ನಾನು ಸೇರಿದವನಲ್ಲ, ನೀವೇ ನೋಡಿಕೊಳ್ಳಿರಿ ಅನ್ನಲಾಗಿ ಜನರೆಲ್ಲ ಅವನನ್ನು ಕೊಲ್ಲಿಸಿದ್ದಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಅಂದರು. ಆಗ ಬರಬ್ಬನನ್ನು ಅವರಿಗೆ ಬಿಟ್ಟುಕೊಟ್ಟು ಯೇಸುವನ್ನು ಕೊರಡೆಗಳಿಂದ ಹೊರಡಿಸಿ ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿದನು ಎಂಬಂತಹ ಮಾತು. ಪ್ರಿಯರೇ, ಕೊಡಲ್ಪಟ್ಟಂಥ ಪ್ರಸ್ತಾಪ ಪಿಲಾತನು ಕೈ ತೊಳಕೊಂಡದ್ದು ಎಂಬುದಾಗಿ ಇದೆ. ಪಿಲಾತನು ಕೈ ತೊಳಕೊಂಡದ್ದು ಎಂಬುದಾಗಿ ಇದೆ. ಕಳೆದ ದಿನದಲ್ಲಿ ನಾವು ಪಿಲಾತನು ಮತ್ತು ಆತನ ಹೆಂಡತಿಯ ಕುರಿತಾದಂತಹ ಧ್ಯಾನವನ್ನು ನಾವು ಮಾಡಿದ್ದೇವೆ. ಪಿಲಾತ ಒಬ್ಬ ದೇಶಾಧಿಪತಿ ಮಾತ್ರವಲ್ಲ, ಆ ದೇಶಾಧಿಪತಿಯೊಂದಿಗೆ ನ್ಯಾಯ ತೀರ್ಪನ್ನು ಮಾಡುವಂತಹ ನ್ಯಾಯಾಧೀಶನೂ ಆತ. ದೇಶಾಧಿಪತಿಯಾದಂಥ ಈ ಪಿಲಾತ ಯೇಸುವಿನ ಆ ಶ್ರಮೆ, ಮರಣ, ಪುನರುತ್ಥಾನದ ಆ ಇಡೀ ಚರಿತ್ರೆಯಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ಆತ ವಹಿಸ್ತಾ ಇದ್ದಾನೆ. ಯಾಕಂದರೆ ಒಬ್ಬ ಗುರುವನ್ನು, ಬೋಧಕನನ್ನು ಆತ ತೀರ್ಪಿಗೆ ಅಥವಾ ನ್ಯಾಯಕ್ಕಾಗಿ ಪ್ರಶ್ನಿಸುವಂತಹ ಒಂದು ಅವಕಾಶ ಆತನಿಗೆ ಸಿಗ್ತಾ ಇದೆ. ಆತನ ಈ ಕಾರ್ಯ ಇಡೀ ನ್ಯಾಯ ನೀಡುವಂಥ ತೀರ್ಪಿನ ಚರಿತ್ರೆಯಲ್ಲಿ ಒಂದು ಅಚ್ಚಳಿಯದಂತೆ ಉಳಿದಂತಹ ಕಾರ್ಯ. ಅದು ಸಕಾರಾತ್ಮಕವಾಗಿರ್ಬೋದು ಅಥವಾ ನಕಾರಾತ್ಮಕವಾಗಿ ಇರಬಹುದು. ಹೇಗೂ ಆತನ ಈ ಕಾರ್ಯ, ನ್ಯಾಯ ತೀರ್ಪಿನ ಒಂದು ಕಾರ್ಯ ಅನೇಕ ರೀತಿಯಲ್ಲಿ ವರ್ಣಿಸುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತೇವೆ. ಆದರೆ ನಾಯಕನಾದವನು, ಆಡಳಿತಗಾರನು, ನ್ಯಾಯಾಧೀಶನು ಮುಖ್ಯವಾದಂತಹ ಜವಾಬ್ದಾರಿ ಪಕ್ಷಪಾತವಿಲ್ಲದಂತಹ ಒಂದು ಆಡಳಿತ ಅಥವಾ ನ್ಯಾಯ ತೀರ್ಪು. ಅಂತಹ ಅವಕಾಶ ಆ ಪಿಲಾತನಿಗೆ ಸಿಕ್ಕಿತ್ತು. ಅಂಥ ಶ್ರೇಷ್ಠ ಸ್ಥಾನ ಹೊಂದಿದಂಥ ಕಾರ್ಯ ಆ ಪಿಲಾತನ ಜವಾಬ್ದಾರಿಕೆಯಲ್ಲಿ ಇತ್ತು. ಆದರೆ ಇಂದಿನ ವಾಕ್ಯ ಭಾಗವನ್ನು ಓದಿದಂಥ ನಾವುಗಳು ಎಷ್ಟೋ ಸಮಯದಲ್ಲಿ ಈ ವಾಕ್ಯವನ್ನು ಓದಿದ್ದೇವೆ, ಧ್ಯಾನಿಸಿದ್ದೇವೆ. ಅಲ್ಲಿ ನಾವು ಸ್ಪಷ್ಟವಾಗಿ ಅರ್ಥವಾಗ್ತದೆ ಆ ನ್ಯಾಯ ತೀರ್ಪಿನ ಆ ಪರಿಶುದ್ಧವಾದಂಥ ಶ್ರೇಷ್ಠತೆಯ ಕಾರ್ಯವನ್ನು ಯಾವ ಸ್ಥಾನಕ್ಕೆ ಆ ಪಿಲಾತ ತಂದಿದ್ದಾನೆ ಎಂಬುದಾಗಿ ವಾಕ್ಯ ಭಾಗ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತದೆ. ಈಗಾಗಲೇ ಹೆಂಡತಿಯ ಮೂಲಕ ಅಲ್ಲಿ ಪಿಲಾತನಿಗೆ ಎಚ್ಚರಿಕೆ ಬಂದಿದೆ. ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯದ ಹಿಂದಿನ ವಾಕ್ಯ ಭಾಗದ ಹಿಂದಿನ ಭಾಗವನ್ನು ಓದುವಾಗ ಗೊತ್ತಾಗ್ತದೆ, ಆ ಸತ್ಪುರುಷನ ಗೊಡವೆಗೆ ಹೋಗಬೇಡ ಎಂಬುದಾಗಿ ಎಚ್ಚರಿಕೆಯ ಮಾತು ಕೇಳಿ ಬಂದಾಗ್ಯೂ ಪಿಲಾತ
ತನ್ನ ನ್ಯಾಯ ತೀರ್ಪಿನ ಕಾರ್ಯವನ್ನು ಆತ ಮುಂದುವರೆಸ್ತಾನೆ. ತನ್ನ ಮನಸ್ಸಾಕ್ಷಿ ಆತನನ್ನು ಚುಚ್ಚುತ್ತದೆ. ಇಂತಹ ಸತ್ಪುರುಷನ ಜೀವನಕ್ಕೆ ನಾನು ಯಾವ ತೀರ್ಪು ಕೊಡಬೇಕು ಎಂಬುದಾಗಿ ಹೇಳಿ, ಆದರೆ ಅದಕ್ಕೆ ವಿರುದ್ಧವಾದಂಥ ತೀರ್ಪನ್ನು ಅಲ್ಲಿ ಬರೆಯುತ್ತಾ ಹೇಳುತ್ತಾ ಇರುವಂಥದ್ದನ್ನು ಇಂದಿನ ವಾಕ್ಯ ಪರಿಚಯದ ನಮಗೆ ಸ್ಪಷ್ಟವಾಗಿ ಹೇಳುತ್ತಾ ಇರುವಂಥದ್ದು. ಹಾಗಾದರೆ ಆತನು ಮಾಡಿದ ಕಾರ್ಯವೇನು? ಆತನು ಆ ಮಾಡಿದಂಥ ಕಾರ್ಯಕ್ಕೆ ನಾವು ಈ ದಿನಗಳಲ್ಲಿ ಏನನ್ನು ಅರ್ಥ ಮಾಡಿಕೊಳ್ಳಬಹುದು ಎಂಬುದಾಗಿ ಆಲೋಚನೆ ಮಾಡಿಕೊಳ್ಳುವುದಾದರೆ, ಮೊದಲನೆಯದಾಗಿ ಆತ ತನ್ನ ಅಶುದ್ಧತೆಯನ್ನು ತೋರ್ಪಡಿಸುವಂಥ ಕಾರ್ಯವನ್ನು ಮಾಡ್ತಾನೆ. ತನ್ನ ಅಶುದ್ಧತೆಯನ್ನು ತೋರ್ಪಡಿಸುವಂಥ ಕಾರ್ಯವನ್ನು ಕೈ ತೊಳೆದುಕೊಳ್ಳುವ ಮೂಲಕ ಆತ ಮಾಡುತ್ತಾ ಇದ್ದಾನೆ. ತೊಳೆದುಕೊಳ್ಳುವಂಥದ್ದು ಇಸ್ರಾಯೇಲ್ ಜೀವನದ ಪರಿಶುದ್ಧವಾದಂಥ ಒಂದು ಭಾಗ. ತಮ್ಮ ಆಲಯಕ್ಕಾಗಲಿ, ಯಾವುದೋ ಸಂಸ್ಕಾರ ಮಾಡುವುದಕ್ಕಾಗಲಿ ಅಥವಾ ಇನ್ನಿತರವಾಗಿ ದೇವರ ಸನ್ನಿಧಾನದಲ್ಲಿ ನಾವು ಕಾಣಿಸಿಕೊಳ್ಳಬೇಕೆಂಬುದಾಗಿ ಹೇಳುವಾಗ ಶುದ್ಧಪಡಿಸಿಕೊಂಡು ಬರುವಂಥದ್ದು ಇಸ್ರಾಯೇಲ್ ಜನಾಂಗದ ಅಥವಾ ಯಹೂದ್ಯ ಜನಾಂಗದ ಬಹುಮುಖ್ಯವಾದಂತಹ ಒಂದು ಕಾರ್ಯವಾಗಿತ್ತು. ತೊಳೆಯುವಂಥದ್ದು ಸಹ ಸಾಮಾನ್ಯವಾಗಿ ಶುದ್ಧಪಡಿಸಿಕೊಳ್ಳುವಂಥ ಒಂದು ಕಾರ್ಯ. ಕೀರ್ತನೆಗಾರ 26ನೇ ಕೀರ್ತನೆಯಲ್ಲಿ 6ನೇ ವಚನದಲ್ಲಿ ಆತ ಹೇಳುವಂತಹ ಮಾತು ಏನಂದರೆ, ಯೆಹೋವನೇ, ನಾನು ನಿಷ್ಕಳಂಕನೆಂದು ಕೈಗಳನ್ನು ತೊಳೆದುಕೊಂಡವನಾಗಿ ಎಂಬುದಾಗಿ ಆತ ಬರೀತಾನೆ. ಕರ್ತನೆ, ನಾನು ನಿಷ್ಕಳಂಕನಾಗಿ ನೆಂದು ಕೈಗಳನ್ನು ತೊಳೆದುಕೊಂಡವನಾಗಿ ಎಂಬುದಾಗಿ ಅಲ್ಲಿ ವಾಕ್ಯ ಭಾಗದಲ್ಲಿ ಕೀರ್ತನೆಗಾರ ಆತ ಬರಿತಾ ಹೋಗ್ತಾನೆ. ಅಲ್ಲಿ ಆದರೆ ಪಿಲಾತ ಕೈ ತೊಳೆದುಕೊಳ್ಳುವಂಥ ಉದ್ದೇಶ ಅಲ್ಲಿ ಏನಾಗಿದೆ ಎಂಬುದಾಗಿ ನೋಡುವಾಗ ನಾನು ನಿಷ್ಕಳಂಕ ಎಂಬುದಾಗಿ ಆತ ಹೇಳ್ತಾ ಇಲ್ಲ, ಬದಲಾಗಿ ನಾನು ಇಂತಹ ಕಾರ್ಯದಿಂದ ಹೊರತಾಗಿರ್ತೀನಿ ಎಂಬುದಾಗಿ ಹೇಳಿ ತನ್ನ ಕಳಂಕವನ್ನು ತನ್ನಲ್ಲಿ ಇಟ್ಟುಕೊಂಡಂತಹ ಅಶುದ್ಧತ್ವದ ಜೀವನವನ್ನು ಆತ ತೋರ್ಪಡಿಸಿಕೊಳ್ತಾ ಇದ್ದಾನೆ. ಕೈಯನ್ನು ತೊಳೆಕೊಳ್ಳುವ ಮೂಲಕ ನನ್ನಲ್ಲಿ ಅಶುದ್ಧತ್ವ ಇದೆ, ನನ್ನಲ್ಲಿ ಕಳಂಕ ಇದೆ, ಆದ್ದರಿಂದ ನಾನು ಇಂತಹ ಕಾರ್ಯಕ್ಕೆ ಈಗ ಬದ್ಧನಾಗಿದ್ದೇನೆ ಎಂಬುದಾಗಿ ಸ್ಪಷ್ಟವಾಗಿ ಆ ಪಿಲಾತ ಅಲ್ಲಿ ಹೇಳುತ್ತಾ ಇರುವಂಥ ಚಿತ್ರಣವನ್ನು ನಾವು ಗಮನಿಸ್ತಾ ಹೋಗ್ತೇವೆ. ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿಯೂ ಸಹ 4ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳುವಂತಹ ಮಾತು, ಯೆರೂಸಲೇಮೇ, ನಿನಗೆ ರಕ್ಷಣೆಯಾಗುವಂತೆ ನಿನ್ನ ಹೃದಯದ ಕೆಟ್ಟತನವನ್ನು ತೊಳೆದುಕೋ, ದುರಾಲೋಚನೆಗಳು ನಿನ್ನಲ್ಲಿ ಇನ್ನೆಷ್ಟರವರೆಗೆ ತಂಗಿರುವವು ಎಂಬುದಾಗಿ ಹೇಳ್ತಾ ಹೋಗ್ತದೆ. ಯೆರೂಸಲೇಮ್, ನಿನಗೆ ರಕ್ಷಣೆಯಾಗುವಂಥ ಕಾರ್ಯ ಇದೆ. ಒಂದು ವೇಳೆ ಆ ಪಿಲಾತನ ತೀರ್ಪು ಸರಿಯಾಗಿದ್ದಿದ್ರೆ ಇನ್ನೊಂದು ಉದ್ದೇಶದ ಕಡೆಗೆ ಕ್ರಿಸ್ತಿಯ ಜೀವನ ಅಥವಾ ಕ್ರಿಸ್ತನ ಜೀವನ ಅದು ಸಾಗ್ತಾ ಇತ್ತೋ ಏನೋ. ಅದು ದೇವರ ಉದ್ದೇಶ ಎಂಬುದಾಗಿ ನಾವು ನಂಬುತ್ತೇವೆ, ನಿಜ. ಆದರೆ ಅಲ್ಲಿ ಪಿಲಾತನ ಕಾರ್ಯವನ್ನು ಗಮನಿಸುವಾಗ ಆತನಲ್ಲಿದ್ದಂಥ ದುರಾಲೋಚನೆ, ಆತನಲ್ಲಿದ್ದಂಥ ಕೆಟ್ಟ ಮನಸ್ಸು, ಆ ಕೆಟ್ಟತನ ಆತನ ಸ್ಥಿತಿಯನ್ನು ಈಗ ಕೈ ತೊಳೆಕೊಳ್ಳುವ ಸ್ಥಿತಿಗೆ ಅದು ತಂದಿರುವಂಥದ್ದನ್ನು ಗಮನಿಸ್ತೇವೆ. ನಾನು ಅಶುದ್ಧ, ಆದರೆ ಕರ್ತ ನೀನು ಶುದ್ಧನಾಗಿದ್ದಿ. ನೀನು ಶುದ್ಧನಾದಂಥ ದೇವರು, ನಿನ್ನನ್ನು ಬಿಡಿಸುವಂಥ ಸಾಮರ್ಥ್ಯ ಅಥವಾ ಎಲ್ಲ ಕಾರ್ಯಗಳ ಮೂಲಕವಾಗಿ ನಿನ್ನನ್ನು ಬಿಡಿಸುವಂಥ ಸಾಮರ್ಥ್ಯ ಇದೆ, ಆದರೆ ನಾನು ಅದಕ್ಕೆ ಬದ್ಧನಾಗ್ತಾ ಇಲ್ಲ ಎಂಬುದಾಗಿ ಹೇಳುವ ಮೂಲಕ ತನ್ನ ಅಶುದ್ಧತೆಯನ್ನು ಅಲ್ಲಿ ಕೈ ತೊಳೆಕೊಳ್ಳುವ ಮೂಲಕವಾಗಿ ಅಲ್ಲಿ ಪಿಲಾತ ತೋರ್ಪಡಿಸಿಕೊಳ್ತಾ ಇದ್ದಾನೆ. ಯೋಹಾನ ಸುವಾರ್ತೆ 13ನೇ ಅಧ್ಯಾಯಕ್ಕೆ ಬರುವಾಗ ಯೇಸು ಸ್ವಾಮಿ ಶಿಷ್ಯರ ಪಾದಗಳನ್ನು ತೊಳೆಯುವಂಥ ಚಿತ್ರಣವನ್ನು ನಾವು ಗಮನಿಸ್ತೇವೆ. ಅಲ್ಲಿ ಪ್ರಿಯರೇ, ಅಲ್ಲಿ ಗಮನಿಸುವಾಗ ಪೇತ್ರನೊಟ್ಟಿಗೆ ಮಾತಾಡುವಾಗ ಪೇತ್ರ ಹೇಳ್ತಾನೆ, ಸ್ವಾಮಿ ನೀನು ಯಾಕೆ ನನ್ನ ಕಾಲನ್ನು ತೊಳೆಯಬೇಕು ಎಂಬುದಾಗಿ ಹೇಳುವಾಗ ಸ್ವಾಮಿ ಹೇಳ್ತಾನೆ, ನಿನ್ನ ಕಾಲನ್ನು ತೊಳೆದೇ ಹೋದರೆ ನನ್ನ ಸಂಗಡ ನಿನಗೆ ಪಾಲಿಲ್ಲ ಎಂಬುದಾಗಿ ಹೇಳಿದಾಗ ಪೇತ್ರ ಹೇಳುವಂತಹ ಮಾತು, ಸ್ವಾಮಿ ನನ್ನ ಕಾಲುಗಳನ್ನಷ್ಟೇ ಅಲ್ಲ ಕೈಗಳನ್ನು ಸಹ ತೊಳಿಬೇಕು ಎಂಬುದಾಗಿ. ಅಲ್ಲಿ ವಾಕ್ಯ ಭಾಗ ಮುಂದೆ 10ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಯೇಸು ಅವನಿಗೆ, ಸ್ನಾನ ಮಾಡಿಕೊಂಡವನ ಕಾಲುಗಳನ್ನು ತೊಳೆಯುವುದಲ್ಲದೆ ಬೇರೇನು ತೊಳೆಯಬೇಕಾಗಿರುವುದಿಲ್ಲ, ಅವನ ಮೈಯೆಲ್ಲ ಶುದ್ಧವಾಗಿದೆ, ನೀವು ಶುದ್ಧರಾಗಿದ್ದೀರಿ, ಆದರೆ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲವೆಂದು ಹೇಳಿದನು ಎಂಬುದಾಗಿ ಅಲ್ಲಿ ವಾಕ್ಯ ಭಾಗ ಹೇಳ್ತಾ ಹೋಗ್ತದೆ. ಯೇಸುಸ್ವಾಮಿ ಶಿಷ್ಯರು 12 ಜನ ಶಿಷ್ಯರು, ಆ ಶಿಷ್ಯರ ಎಲ್ಲ ಪಾದಗಳನ್ನು ಯೇಸುಸ್ವಾಮಿ ತೊಳೆದಿದ್ದಾನೆ. ಅವರೆಲ್ಲರೂ ಸಹ ಶುದ್ಧರು ಎಂಬುದಾಗಿ ಹೇಳ್ತಾನೆ. ಆದರೆ ಅಂತಿಮವಾಗಿ ಎಲ್ಲರೂ ಸಹ ಶುದ್ಧರಲ್ಲ ಎಂಬುದಾಗಿ ಹೇಳುವ ಮೂಲಕ ವಚನ 11ಕ್ಕೆ ಬರುವಾಗ, ಯೇಸು ತನ್ನನ್ನು ಹಿಡುಕೊಡುವವನು ಇಂಥವನೇ ಎಂದು ತಿಳಿದಿದ್ದರಿಂದ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲವೆಂದನು ಎಂಬುದಾಗಿ ಅಲ್ಲಿ ವಾಕ್ಯ ಭಾಗ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಾಗಾದರೆ ಯೇಸುವಿನಿಂದ ಶುದ್ಧತೆಯನ್ನು ಹೊಂದಿಕೊಂಡಂತೆ ಯೂದ ಸಹ ಆತ ಶುದ್ಧನಾಗಲಿಲ್ಲ. ಪಿಲಾತ ಸಹ
ಯೇಸುನೊಟ್ಟಿಗೆ ಚರ್ಚೆ ಮಾಡುವಾಗಲೂ ಆತನ ಜೀವಿತ ಬದಲಾಗಲಿಲ್ಲ. ತನ್ನ ಅಶುದ್ಧತ್ವವನ್ನೇ ಹೊತ್ತುಕೊಂಡವನಾಗಿ ಆತ ಮುಂದೆ ಸಾಗ್ತಾ ಇದ್ದಾನೆ. ಆ ಅಶುದ್ಧತ್ವದ ಕಾರ್ಯವನ್ನು ಸೂಚಿಸುವುದಕ್ಕಾಗಿಯೇ ಪಿಲಾತ ಆ ದಿನದಲ್ಲಿ ಕೈ ತೊಳ್ಕೊಳ್ಳುವ ಮೂಲಕ ನಾನು ಕಳಂಕನು, ನಾನು ಅಶುದ್ಧನು, ನನ್ನ ಜೀವಿತ ಎಷ್ಟೋ ರೀತಿಯಲ್ಲಿ ಸಾಗಿದೆ, ಆದರೆ ಶುದ್ಧತೆಯ ಜೀವಿತವಾಗಿ ಸಾಗಲಿಲ್ಲ ಎಂಬುದಾಗಿ ಹೇಳುತ್ತಾ ಶುದ್ಧೀಕರಿಸುವವನ ಮುಂದೆ ತನ್ನ ಅಶುದ್ಧತ್ವವನ್ನು ಆತ ತೋರಿಸ್ತಾ ಇದ್ದಾನೆ. ಶುದ್ಧೀಕರಿಸುವ ಜಲವನ್ನೇ ತನ್ನ ಅಶುದ್ಧತ್ವವನ್ನು ಹೋಗಲಾಡಿಸಲಿಕ್ಕೆ ಶಕ್ತಿ ಇಲ್ಲ ಎಂಬುದಾಗಿ ಆ ನೀರಿಗೆ ತೋರಿಸ್ತಾ ಇದ್ದಾನೆ. ಯಾಕಂದರೆ ಆತನ ಮನಸ್ಸು, ಆತನ ಉದ್ದೇಶ, ಆತನ ದುರಾಲೋಚನೆ, ಆತನ ಕೆಟ್ಟತನ ಎಲ್ಲವೂ ಸಹ ಆತನನ್ನು ಅಶುದ್ಧನು ಎಂಬುದಾಗಿ ಹೇಳ್ತಾ ಇತ್ತು. ಎರಡನೇದಾಗಿ ನೋಡುವಾಗ ಅಲ್ಲಿ ತನ್ನ ತಪ್ಪನ್ನು ಇನ್ನೊಬ್ಬರ ಮೇಲೆ ಆತ ಹಾಕ್ತಾ ಇದ್ದಾನೆ. ತನ್ನ ತಪ್ಪನ್ನು ಆತ ಇನ್ನೊಬ್ಬರ ಮೇಲೆ ಹಾಕುತ್ತಾ ಇದ್ದಾನೆ. ನ್ಯಾಯಾಧಿಪತಿಯ ಕಾರ್ಯ ನ್ಯಾಯವನ್ನು ಸ್ಥಾಪಿಸುವಂಥದ್ದು, ಆ ನ್ಯಾಯವನ್ನು ಎತ್ತಿ ಹಿಡಿಯುವಂಥದ್ದು, ಅದು ಆತನ ಜವಾಬ್ದಾರಿ ಕೂಡ. ಏನೇ ಆಗಲಿ, ಎಂಥ ಸ್ಥಿತಿಗತಿಗಳೇ ಬರಲಿ, ತಾನು ಮಾತ್ರ ಆ ನ್ಯಾಯದ ಪರವಾಗಿ ನಿಂತುಕೊಂಡು ಅದನ್ನು ಸ್ಥಾಪಿಸುವುದಕ್ಕಾಗಿ ಹೋರಾಡಬೇಕಾದಂಥವನು. ಆದರೆ ಇಂದಿನ ಪರಿಚ್ಛೇದದಲ್ಲಿ ನೋಡುವಾಗ ಪಿಲಾತ ಅನ್ಯಾಯದ ತೀರ್ಪನ್ನು ಎತ್ತಿ ಹಿಡಿತಾ ಇದ್ದಾನೆ. ಆತ ತನ್ನ ತಪ್ಪನ್ನು, ತನ್ನ ಜವಾಬ್ದಾರಿಕೆಯನ್ನು ಆತ ಮರೆತು ಇನ್ನೊಬ್ಬರ ಮೇಲೆ ಆ ತಪ್ಪುಗಳನ್ನು, ಆ ಜವಾಬ್ದಾರಿಕೆಗಳನ್ನು ದಾರಿ ತಪ್ಪಿಸಿದವರು ಇವರು ಅನ್ನುವ ರೀತಿಯಲ್ಲಿ ಆತ ಅಲ್ಲಿ ವರ್ತಿಸುವುದನ್ನು ಅಲ್ಲಿ ನಾವು ಗಮನಿಸ್ತಾ ಹೋಗ್ತೇವೆ. ಪ್ರಿಯರೇ, ಇಂದಿನ ವಾಕ್ಯ ಪರಿಚಯದ ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯದ 20 ವಚನದಿಂದ ಮುಂದುವರೆದು ಓದುವಾಗ ಅಲ್ಲಿ ಆತ ಮೊದಲನೇ ತಪ್ಪು ಮಾಡ್ತಾ ಇರುವಂಥದ್ದು ಏನಂದರೆ, ಆತ ಆಯ್ಕೆಯನ್ನು ಮಾಡಿಕೊಡ್ತಾ ಇದ್ದಾನೆ. ಯಾರನ್ನು ಬಿಟ್ಟು ಕೊಡಬೇಕು ನಿಮಗೆ? ತನ್ನ ಕಾರ್ಯ, ತಾನು ನಿರಪರಾಧಿಯನ್ನು ಬಿಟ್ಟು ಕೊಡುವಂಥ ಸಾಮರ್ಥ್ಯ ಇದ್ದಾಗಿಯೂ ಆತನ ಜವಾಬ್ದಾರಿಯುತವಂಥ ಕಾರ್ಯವನ್ನು ಹೇಗೆ ಆತ ಮರಿತಾ ಇದ್ದಾನೆ ಎಂಬುದಾಗಿ ನೋಡುವಾಗ ಆಯ್ಕೆಯನ್ನು ಜನರಿಗೆ ಬಿಟ್ಟು ಕೊಡ್ತಾ ಇದ್ದಾನೆ. ಬರಬ್ಬನನ್ನು ಬಿಟ್ಟು ಕೊಡುವಂಥ ಆಯ್ಕೆಯಲ್ಲಿ ಜನರೊಂದಿಗೆ ಆತ ಭಾಗವಹಿಸ್ತಾ ಇದ್ದಾನೆ. ಎರಡನೇದಾಗಿ ಆತ ಜವಾಬ್ದಾರಿಯನ್ನು ಎಲ್ಲಿ ಆತ ಕಳ್ಕೊಳ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ ಆ ಕೈ ತೊಳ್ಕೊಳ್ಳುವ ಮೂಲಕ ಯೇಸುವನ್ನು ಅಥವಾ ಯೇಸುವಿನ ಶಿಲುಬೆಗೆ ಹಾಕಿಸುವಂಥ ಕಾರ್ಯವನ್ನು, ಅದು ನನ್ನ ತಪ್ಪಲ್ಲ, ಅದು ನಿಮ್ಮದೇ, ನೀವು ಮಾಡಿದ್ದು, ನಿಮಗೆ ನಾನು ಒಪ್ಪಿಸ್ತೇನೆ ಎಂಬುದಾಗಿ ಹೇಳಿ ತನ್ನ ತೀರ್ಪನ್ನು ಜನರ ತೀರ್ಪಾಗಿ ಮಾಡಿ ಜನರನ್ನು ಅಪರಾಧಿಗಳನ್ನಾಗಿ ಮಾಡ್ತಾ ಇದ್ದಾನೆ. ಪಿಲಾತ್ ಹೇಳುವಂಥದ್ದು, ಈ ಪುರುಷನನ್ನು ಕೊಲ್ಲಿಸಿದ್ದಕ್ಕೆ ನಾನು ಸೇರಿದವನಲ್ಲ, ನೀವೇ ನೋಡಿಕೊಳ್ಳಿರಿ ಅನ್ನಲಾಗಿ ಜನರೆಲ್ಲ ಅವನನ್ನು ಕೊಲ್ಲಿಸಿದ್ದಕ್ಕೆ ನಾವು, ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಅಂದರು ಎಂಬುದಾಗಿ ಅಲ್ಲಿ ವಾಕ್ಯ ಭಾಗದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಜನರ ಮೇಲೆ ತನ್ನ ತಪ್ಪನ್ನು ಆತ ಹೊರಿಸ್ತಾ ಇದ್ದಾನೆ. ಮತ್ತು ಮೂರನೇದಾಗಿ ತನ್ನ ಕಾರ್ಯವನ್ನು ಆತ ಮರೆತದ್ದು ಯೇಸುವಿನ ಶಿಲುಬೆಗೆ ಹಾಕಿಸುವ ಮೂಲಕ. ಯೇಸುವನ್ನು ಶಿಲುಬೆಗೆ ಹಾಕಿಸುವ ಮೂಲಕ ತನ್ನ ಜವಾಬ್ದಾರಿ, ತನ್ನ ತಪ್ಪನ್ನು ಆ ಯೇಸುವಿನ ಮೇಲೆ ಹಾಕುವ ಮೂಲಕ ತಾನು ಸಹ ಅಪರಾಧಿ, ನನ್ನ ಪಾಪಗಳಿಗಾಗಿಯೂ ಸಹ ಯೇಸು ಸ್ವಾಮಿ ಬಂದಿದ್ದಾನೆ ಎಂಬುದಾಗಿ ಹೇಳಿ ಶಿಲುಬೆಗೆ ಯೇಸುವನ್ನು ಒಪ್ಪಿಸುವುದನ್ನು ನೋಡ್ತಾ ಹೋಗ್ತಾ ಇದ್ದೇವೆ. ಬೇರೆ ನ್ಯಾಯಾಧೀಶನ ಕಾರ್ಯ ಆಗಲೇ ಹೇಳಿದ ಹಾಗೆ ನ್ಯಾಯವನ್ನು ಎತ್ತಿ ಹಿಡಿಯುವಂಥದ್ದು. ಆದರೆ ಈ ನ್ಯಾಯಾಧೀಶ ಮಾಡುತ್ತಾ ಇರುವಂಥ ಕಾರ್ಯ ತನ್ನ ಜವಾಬ್ದಾರಿಕೆಯನ್ನು, ತನ್ನ ತಪ್ಪನ್ನು ಇತರರ ಮೇಲೆ ಹೊರಿಸುವ ಮೂಲಕ ತಾನು ಉತ್ತಮನು, ತಾನು ಶುದ್ಧನು ಎಂಬುದಾಗಿ ಹೇಳಿಕೊಳ್ಳುವುದನ್ನು ಗಮನಿಸ್ತಾ ಹೋಗ್ತೇವೆ. ಯಾಜಕಕಾಂಡ ಗ್ರಂಥ 19ನೇ ಅಧ್ಯಾಯ 15ನೇ ವಚನದಲ್ಲಿ ಹೇಳುವಂಥ ಮಾತು, ವ್ಯಾಜ್ಯವನ್ನು ವಿಚಾರಿಸುವಾಗ ಅನ್ಯಾಯವಾದ ತೀರ್ಪನ್ನು ಮಾಡಬಾರದು, ಬಡವನ ಬಡತನವನ್ನಾಗಲಿ ದೊಡ್ಡ ಮನುಷ್ಯನ ಘನತೆಯನ್ನಾಗಲಿ ಲಕ್ಷ್ಯ ಮಾಡದೆ ಪಕ್ಷಪಾತವಿಲ್ಲದೆ ತೀರ್ಪನ್ನು ಕೊಡಬೇಕು ಎಂಬುದಾಗಿ ಹೇಳ್ತಾ ಹೋಗ್ತದೆ. ಬಡತನ ಇರಲಿ, ಸಿರಿತನ ಇರಲಿ, ಯಾವುದೇ ಸ್ಥಿತಿಗತಿಗಳಿರಲಿ, ಆದರೆ ನಿನ್ನ ನ್ಯಾಯ ಪಕ್ಷಪಾತವಿಲ್ಲದೆ ಅದು ಇರಬೇಕು ಎಂಬುದಾಗಿ ಹೇಳಿ ನ್ಯಾಯಾಧೀಶನಿಗೆ ದೇವರ ವಾಕ್ಯ ಎಚ್ಚರಿಸಿ ಹೇಳ್ತಾ ಇದೆ. ಕೀರ್ತನೆಗಾರ 7ನೇ ಕೀರ್ತನೆಯಲ್ಲಿ 3ನೇ ವಚನಕ್ಕೆ ಬರುವಾಗ ಹೇಳುತ್ತಾ ಇರುವಂಥ ಮಾತು, ಯೆಹೋವನೇ ನನ್ನ ದೇವರೇ, ನಾನು ಕೈಗಳಲ್ಲಿ ಅನ್ಯಾಯವುಳ್ಳವನು ದ್ರೋಹಿಯೂ ಆಗಿದ್ದರೆ ಎಂಬುದಾಗಿ ಅಲ್ಲಿ ಆತ ಹೇಳ್ತಾ ಹೋಗ್ತಾನೆ. ಸ್ವಾಮಿ, ನಾನು ಅಂಥ ಕಾರ್ಯವನ್ನು ಮಾಡಲಿಲ್ಲ. ಒಂದು ವೇಳೆ ನಾನು ಅಂತಹ ಅನ್ಯಾಯ ಕಾರ್ಯಗಳನ್ನು ನನ್ನ ಕೈಗಳಲ್ಲಿ ಮಾಡಿದ್ದೆ ಆದರೆ ನನಗೆ ನೀನು ಶಿಕ್ಷಿಸು ಎಂಬುದಾಗಿ ಹೇಳುವ ರೀತಿಯಲ್ಲಿ ಕೀರ್ತನೆಗಾರ ಬರಿತಾ ಹೋಗ್ತಾನೆ. ಅದೇ ಕೀರ್ತನೆಯ 16ನೇ ವಚನಕ್ಕೆ ಬರುವಾಗ ಹೇಳುವಂಥ ಮಾತು, ಅವನು ಮಾಡಬೇಕೆಂದಿದ್ದ ಅನ್ಯಾಯವು ಸ್ವಂತ ಬುರುಡೆಯ ಮೇಲೆ ಬೀಳುವುದು ಎಂಬುದಾಗಿ ಹೇಳ್ತದೆ.
ಯಾವಾಗ ಆ ಪಿಲಾತ ಆ ಅನ್ಯಾಯದ ತೀರ್ಪನ್ನು ಮಾಡಿದನೋ ಆ ತೀರ್ಪು ಅವನ ಮೇಲೆ ಬುರುಡೆಯ ಉಪಾಧಿಯಲ್ಲಿ ಬಿದ್ದಂಥದ್ದನ್ನು ಆತನ ಮುಂದಿನ ಇತಿಹಾಸದಲ್ಲಿ ನಾವು ಓದ್ತಾ ಹೋಗುವಾಗ ಗೊತ್ತಾಗ್ತಾ ಹೋಗ್ತದೆ. ತಮ್ಮ ತಪ್ಪನ್ನು ಇತರರ ಮೇಲೆ ಹಾಕುವಂಥದ್ದು ಇದು ಈಗಿನ ಸಂಗತಿಗಳಲ್ಲ. ಆದಿಯಿಂದಲೇ ಆ ಸಂಗತಿಗಳು ಬಂದದ್ದನ್ನು ನಾವು ಗಮನಿಸ್ತಾ ಹೋಗ್ತೇವೆ. ಆದಿ ತಂದೆ ತಾಯಿಗಳಂತ ಆದಾಮ ಹವ್ವರು ಯಾವಾಗ ಆ ಹಣ್ಣನ್ನು ತಿಂದರೋ, ಆದಿಕಾಂಡ ಗ್ರಂಥ 3ನೇ ಅಧ್ಯಾಯಕ್ಕೆ ಬರುವಾಗ ಯೇಸು ದೇವರು ನ್ಯಾಯಾಧೀಶನಾಗಿ ಅಲ್ಲಿ ಕಂಡು ಬರುವಂಥದ್ದನ್ನು ಗಮನಿಸುವಾಗ, ಯಾರು ನಿಮಗೆ ಈ ಹಣ್ಣನ್ನು ತಿನ್ನಲಿಕ್ಕೆ ಹೇಳಿದ್ದು ಎಂಬುದಾಗಿ ಕೇಳುವಾಗ ಆದಾಮ ಹೇಳುವಂಥ ಮಾತು, ನಾನು ತಿನ್ನಲಿಲ್ಲ, ಆದರೆ ನನಗೆ ನೀನು ಕೊಟ್ಟಂಥ ಆ ಸ್ತ್ರೀ ನನಗೆ ಕೊಟ್ಟಳು, ನಾನು ತಿಂದೆ, ತಪ್ಪು ನನ್ನದಲ್ಲ ಆಕೆದು ಎಂಬುದಾಗಿ ಹೇಳ್ತಾನೆ. ಆ ಸ್ತ್ರೀಯನ್ನು ಪ್ರಶ್ನೆ ಮಾಡುವಾಗ ಆ ಸ್ತ್ರೀ ಹೇಳುವಂಥ ಮಾತು, ತಪ್ಪು ನನ್ನದಲ್ಲ, ನನಗೆ ಸರ್ಪ ವಂಚಿಸಿತು, ಅದಕ್ಕೆ ನಾನು ತಿಂದೆ ಎಂಬುದಾಗಿ ಹೇಳಿ ತನ್ನ ತಪ್ಪನ್ನು ಆ ಸರ್ಪದ ಮೇಲೆ ಹಾಕುವುದನ್ನು ನಾವಲ್ಲಿ ಗಮನಿಸ್ತಾ ಹೋಗ್ತೇವೆ. ಮಾಡಿದ ತಪ್ಪನ್ನು ಒಪ್ಪದೆ ತನ್ನ ತಪ್ಪನ್ನು ಇತರರ ಮೇಲೆ ವಹಿಸುವಂಥ ಕಾರ್ಯ ಅಪರಾಧಿಗಳನ್ನು ಹೆಚ್ಚಾಗಿ ಮಾಡುವಂಥದ್ದನ್ನು ನಾವಲ್ಲಿ ಗಮನಿಸ್ತಾ ಹೋಗ್ತೇವೆ. ಪ್ರಿಯರೇ, ಹಾಗಿದ್ರೆ ಲೋಕದ ದೃಷ್ಟಿಯಲ್ಲಿ ಕೆಲವೊಮ್ಮೆ ಇದು ಸರಿ ಎಂಬುದಾಗಿ ಹೇಳ್ಬೋದು, ಅಥವಾ ಧರ್ಮಶಾಸ್ತ್ರ ನೆರವೇರಬೇಕಾಗಿತ್ತು ಅದಕ್ಕಾಗಿ ಪಿಲಾತ ಈ ರೀತಿಯಾಗಿ ವರ್ತಿಸಿದ ಎಂಬುದಾಗಿಯೂ ಸಹ ಹೇಳಬಹುದು. ಆದರೆ ಆ ಎಲ್ಲ ಕಾರ್ಯಗಳಲ್ಲಿ ದೇವರ ದೃಷ್ಟಿಯಲ್ಲಿ ಬರುವಂಥ ತೀರ್ಪು ಸರಿಯಾದ ತೀರ್ಪು, ಅದು ಉಳಿದೇ ಹೋಗ್ತದೆ. ಪಿಲಾತ ಲೂಕನ ಸುವಾರ್ತೆಗೆ ಬರುವಾಗ ಅಲ್ಲಿ ವಾಕ್ಯ ಭಾಗಗಳನ್ನು ನಾವು ಗಮನಿಸ್ತಾ ಹೋಗ್ಬೋದು. ಆ ಲೂಕನ ಸುವಾರ್ತೆ 23ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ 14ನೇ ವಚನದಿಂದ ಮುಂದೆ ಹೋಗುವಾಗ ಅಲ್ಲಿ ಪಿಲಾತ ಎಷ್ಟೋ ಕಷ್ಟವನ್ನು ಪಡ್ತಾನೆ. ಯೇಸುವನ್ನು ಬಿಡಿಸಲೇಬೇಕೆಂಬಂಥ ಉದ್ದೇಶವನ್ನು ಹೊಂದಿಕೊಂಡವನಂತೆ ಅಲ್ಲಿ ಕಂಡು ಬರ್ತದೆ. ಆದರೆ ಪಿಲಾತ ಆ ಕಾರ್ಯವನ್ನು ಮಾಡಲಿಲ್ಲ. ಯಾಕಂದರೆ ಆತನಿಗೆ ಆ ಅಧಿಕಾರ ಇತ್ತು, ಆ ಜವಾಬ್ದಾರಿ ಇತ್ತು. ನಾನು ಅನ್ಯಾಯ ಮಾಡಬಾರ್ದು ಎಂಬುದಾಗಿ ನಿಜವಾದ ತೀರ್ಪನ್ನು ಕೊಡುವಂಥ ಸಾಮರ್ಥ್ಯ ಆತನಿಗಿತ್ತು. ಆದರೆ ಆ ಸಾಮರ್ಥ್ಯವನ್ನು ಆತ ಉಪಯೋಗಿಸಲೇ ಇಲ್ಲ, ಆ ಜವಾಬ್ದಾರಿಯನ್ನು ನಿರ್ವಹಿಸಲೇ ಇಲ್ಲ. ಕೈ ತೊಳಕೊಳ್ಳುವ ಮೂಲಕ ತನ್ನ ಜವಾಬ್ದಾರಿಯನ್ನು ಆತ ಹಸ್ತಾಂತರಿಸ್ತಾ ಇದ್ದಾನೆ. ಕೈ ತೊಳಕೊಳ್ಳುವ ಮೂಲಕ ತಾನು ತನ್ನ ಅಧಿಕಾರದ ಆಶೆಯನ್ನು ತಾನು ಯಾವಾಗಲೂ ಅಲ್ಲೇ ಇರಬೇಕು ಎಂಬುದಾಗಿ ಆತನ ಆ ಬಯಕೆಯನ್ನು, ಅಧಿಕಾರದ ಮೇಲಿದ್ದಂಥ ಆತನ ಹೆಬ್ಬಯಕೆಯನ್ನು ಆ ಕಾರ್ಯ ತೋರ್ಪಡಿಸ್ತಾ ಹೋಗ್ತದೆ. ತಾನು ಏನು ಮಾಡಿದರೂ ಸಹ ಸರಿ, ಇತರರು ಮಾಡುವ ತಪ್ಪು ಎಂಬುದಾಗಿ ಹೇಳಿ ಅಪರಾಧಿಗಳನ್ನು ನಿರಪರಾಧಿಯನ್ನಾಗಿಯೂ ನಿರಪರಾಧಿಯನ್ನು ಅಪರಾಧಿಯನ್ನಾಗಿಯೂ ಸಹ ಆತ ಮಾಡಿ ಯೇಸುವನ್ನು ಆತ ಶಿಲುಬೆಗೆ ಹಾಕಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಪಿಲಾತ ಅಷ್ಟೇ ಅಲ್ಲ ಅಂದು ಮಾಡಿದ್ದು. ಎಷ್ಟೋ ವೇಳೆ ತಿಳಿದಿಯೋ ನಾವು ಇಂಥ ಅನೇಕ ತಪ್ಪುಗಳನ್ನು ಮಾಡ್ತೇವೆ. ನ್ಯಾಯವೂ ಸಹ ಗೊತ್ತಿದ್ದರೂ ಸಹ ನ್ಯಾಯದ ಪರವಾಗಿ ನಿಲ್ಲೋ ಬದಲಾಗಿ ಅನ್ಯಾಯದ ಪರವಾಗಿ ಧ್ವನಿಯನ್ನು ಎತ್ತುತ್ತೇವೆ. ಅದೇ ಸರಿ, ಅದೇ ಸತ್ಯ ಎಂಬುದಾಗಿ ಹೇಳಿ ಎಷ್ಟೋ ವೇಳೆ ವಾದಿಸುವಂಥದ್ದು ಇದೆ. ಅಥವಾ ಅನ್ಯಾಯದ ಸ್ಥಳದಲ್ಲಿ ನಿಂತು ಸತ್ಯವಂತರಂತೆ ಪರಿಶುದ್ಧರಂತೆ ಜೀವಿಸಿದಂಥ ಅನೇಕ ಕಾರ್ಯಗಳನ್ನು ಸಹ ಜೀವನಗಳನ್ನು ಸಹ ನಾವು ಮಾಡಿದ್ದು ಸಹ ಉಂಟು. ಆದರೆ ಒಂದು ದಿನ ಇದೆ. ಆ ದಿನ ನಮ್ಮ ಕ್ರಿಯೆಗಳಿಗೆ ಪ್ರತಿಫಲವನ್ನು ಕೊಡುವಂಥ ದಿನ. ಆ ದಿನಗಳು ಬರುವಾಗ ಅದು ತೀರ್ಪಿನ ದಿನವಾಗಿ ಅದು ಪರಿಗಣಿಸಲ್ಪಡ್ತದೆ. ಆ ದಿನಗಳು ಬಂದಾಗ ನಾನು ಹೇಳಿದ್ದು ಸತ್ಯವೋ ಮಾಡಿದ್ದು ಸತ್ಯವೋ ಎಂಬುದಾಗಿ ಹೇಳುವಂತಹ ಕ್ಷಣಗಳು ಸಹ ಅಲ್ಲಿ ಬರ್ತದೆ. ಆದರೆ ಒಂದು ಮಾತ್ರ ನಾವು ನೆನಪಿಡಬೇಕು, ಏನಂದರೆ ಅನ್ಯಾಯದ ಪರವಾಗಿ ಧ್ವನಿ ಎತ್ತಿದ್ದು ಅಥವಾ ನ್ಯಾಯದ ವಿರುದ್ಧವಾಗಿ ಧ್ವನಿ ಎತ್ತಿದ್ದು, ಸತ್ಯವನ್ನು ನಿಲ್ಲಿಸುವ ಬದಲಾಗಿ ಅಸತ್ಯದಲ್ಲೇ ಜೀವಿಸಿದ್ದು ನಮ್ಮ ಜೀವಿತದಲ್ಲಿ ಇದ್ದರೆ ಅದು ಕೊನೆಗೆ ನಾಶನಕ್ಕೆ ಎಡೆ ಮಾಡಿಕೊಡ್ತದೆ. ಪಿಲಾತನ ಜೀವನ ನಮಗೆ ಹೇಳುತ್ತಾ ಇರುವಂಥದ್ದು ಇಷ್ಟೇ. ಕೈ ತೊಳಕೊಂಡು ಬಿಟ್ಟು ಬಿಡುವುದಕ್ಕಾಗಿ ಅಲ್ಲ, ಬದಲಾಗಿ ಕೈ ತೊಳಕೊಳ್ಳುವಂಥ ಕಾರ್ಯ ನಾನು ಶುದ್ಧನಾಗಿ ಮಾಡಿಕೊಳ್ಳುವುದಕ್ಕಾಗಿ. ಕೈ ತೊಳಕೊಳ್ಳುವಂಥ ಕಾರ್ಯ ಇತರರು ಸಹ ಆ ಶುದ್ಧತೆ ಅಡಿದ ಅವರಿಗೆ ಬರುವಂಥ ಕಾರ್ಯಕ್ಕೆ, ನಾವು ಶುದ್ಧಗೊಳ್ಳುವಂಥ ಜೀವನಕ್ಕೆ ಪಿಲಾತನ ಆ ಒಂದು ಕಾರ್ಯ ನಮಗೆ ಎಚ್ಚರಿಕೆ ಗಂಟೆಯಾಗಿ ಅದನ್ನು ನಡೆಸಿಕೊಂಡು ಬರ್ತದೆ. ಪಿಲಾತನ ಅಂತಿಮ ಸ್ಥಿತಿಯನ್ನು ನೀವು ಇತಿಹಾಸ ಪುಟಗಳಲ್ಲಿ ಓದಿ ತಿಳ್ಕೊಳ್ಬಹುದು. ಘೋರವಾಗಿ ಆ ಸ್ಥಿತಿಗತಿಗಳು ಉಂಟಾಗ್ತದೆ.
ಒಂದು ವೇಳೆ ಆತ ಯೇಸುವನ್ನು ನಿಜವಾಗಿಯೂ ರಕ್ಷಕ ಎಂದು ಅರಿತುಕೊಂಡಿದ್ರೆ, ಒಂದು ವೇಳೆ ಆ ದಿನಗಳಲ್ಲಿ ಪಿಲಾತ ಆತ ಒಬ್ಬ ವ್ಯಕ್ತಿ, ಆತನ ಪರವಾಗಿ ಸತ್ಯ ಇದೆ, ಆತನಲ್ಲಿ ಯಾವ ಅಪರಾಧ ಕಾಣಿಸ್ತಾ ಇಲ್ಲ, ನಾನು ಅವನನ್ನು ಬಿಡ್ತೇನೆ ಎಂಬುದಾಗಿ ಹೇಳಿ ಯೇಸುವನ್ನು ಬಿಡುವಂಥ ಸತ್ಯದ ಪರವಾಗಿ ಆತ ನಿಂತುಕೊಂಡಿದ್ದೇ ಆಗಿದ್ದರೆ ಆತನಿಗೆ ದೇವರ ಆಶೀರ್ವಾದ ಎಷ್ಟೋ ಹೆಚ್ಚಾಗಿ ಲಭಿಸ್ತಾ ಇತ್ತೇನೋ. ಆದರೆ ಆ ಅವಕಾಶವನ್ನು ಪಿಲಾತ ಕಳೆದುಕೊಳ್ತಾನೆ. ಇಂದು ಬದುಕಿರುವಂಥ ನಮಗೆ ಆ ಅವಕಾಶ ಇದೆ. ಸತ್ಯದಲ್ಲಿ ಜೀವಿಸುವಂಥ ಅವಕಾಶ ಇದೆ, ನ್ಯಾಯದಲ್ಲಿ ಬದುಕುವಂಥ ಅವಕಾಶವಿದೆ, ಪರಿಶುದ್ಧದಲ್ಲಿ ನಮ್ಮ ಜೀವಿತವನ್ನು ಕಟ್ಟಿಕೊಳ್ಳುವಂಥ ಅವಕಾಶವಿದೆ. ನಮ್ಮ ತಪ್ಪನ್ನಾಗಲಿ ಇತರರ ತಪ್ಪನ್ನಾಗಲಿ ಮತ್ತೊಬ್ಬರ ಮೇಲೆ ಹಾಕಿ ನಾವು ಸತ್ಯವಂತರು, ನಾವು ಪರಿಶುದ್ಧರು ಎಂಬುದಾಗಿ ಹೇಳಿಕೊಳ್ಳುವಂಥದಕ್ಕಿಂತ ಸತ್ಯವೋ ಸುಳ್ಳೋ ಯಾವುದಾದರೂ ಸಹ ನಮ್ಮದನ್ನು ಸ್ವತಃ ಅರಿಕೆ ಮಾಡುವಂಥ ಕಾರ್ಯ ಯಾವಾಗ ಈ ಲೋಕದಲ್ಲಿ ಸಾಧಿಸಲ್ಪಡ್ತದೋ ದೇವರ ರಾಜ್ಯ ಈ ಲೋಕದಲ್ಲಿ ಕಂಡು ಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಿದ್ರೆ ಪ್ರಿಯರೇ, ಕರ್ತನ ಶ್ರಮ ಮರಣದ ದಿನಗಳಲ್ಲಿ ಇರುವಂತಹ ನಾವು ಈ ದಿನಗಳಲ್ಲಿ ನಿಜವಾಗಿಯೂ ನಾವು ಕ್ರಿಸ್ತನ ಬಳಿಗೆ ನಮ್ಮ ತಪ್ಪಿನೊಂದಿಗೆ ಬರಲಿಕ್ಕೆ ನಾವು ಇಷ್ಟಪಡ್ತೇವಾ? ನಮ್ಮ ಅಶುದ್ಧತ್ವದೊಂದಿಗೆ, ಸ್ವಾಮಿ ನಿನ್ನ ಬಳಿಗೆ ಬಂದಿದ್ದೇವೆ, ನನ್ನ ತಪ್ಪನ್ನು ಕ್ಷಮಿಸು, ನನ್ನ ಅಶುದ್ಧತ್ವವನ್ನು ಹೋಗಲಾಡಿಸು, ನಿನ್ನ ಹಿಸ್ಸೋಪ್ ಗಿಡದ ಬರಲಿನಂತೆ ನನ್ನನ್ನು ಶುದ್ಧ ಮಾಡು ಎಂಬುದಾಗಿ ಹೇಳಿಕೊಳ್ಳುವಂಥ ಮನಸ್ಥಿತಿಯೊಂದಿಗೆ ನಾವು ಬರುವುದಾದರೆ ಕರ್ತನು ತನ್ನ ರಕ್ತದ ಮೂಲಕ ನಮ್ಮನ್ನು ಪ್ರೋಕ್ಷಿಸಿ ಶುದ್ಧ ಮಾಡಲಿಕ್ಕೆ ಆತ ಇಷ್ಟಪಡ್ತಾನೆ. ನಾವು ಇಷ್ಟಪಡ್ತೇವೋ? ಶ್ರಮ ದಿನಗಳು ನಮ್ಮನ್ನು ಆ ದಿನಗಳಿಗೆ ಶುದ್ಧಿಪಡಿಸಲ್ಪಟ್ಟಂಥ ದಿನಕ್ಕೆ ನಮ್ಮನ್ನು ನಡೆಸಲಿ. ದಿನ ಇದೆ, ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಡುವಂಥ ದಿನಕ್ಕೆ ಬರ್ತೇವೆ ನಾವು. ಆದರೆ ಅದು ಮುಗಿದ ಮೇಲೆ ತಿರುಗಿ ನಮ್ಮ ಜೀವನ ಯಥಾ ಪ್ರಕಾರ ಸಾಗ್ತಾ ಹೋಗ್ತದೆ. ಆದರೆ ಈ ವರ್ಷದ ಈ ಶ್ರಮ ದಿನಗಳು ಕಳೆದ ಮೇಲೆ ನಮ್ಮ ಜೀವನ ಯಥಾ ಪ್ರಕಾರ ಸಾಗೋದು ಬೇಡ. ಸತ್ಯವಂತ ಜೀವಿತಕ್ಕೆ, ನೀತಿವಂತಿಕೆ ಜೀವಿತಕ್ಕೆ, ಪರಿಶುದ್ಧತೆಯ ಜೀವಿತಕ್ಕೆ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂಥ ನ್ಯಾಯದ ಜೀವಿತಕ್ಕೆ, ಸತ್ಯದ ತೀರ್ಪಿನ ಜೀವನಕ್ಕೆ ನಮ್ಮ ಜೀವನ ಅದು ಸದಾಕಾಲ ನಿಲ್ಲುವಂತೆ ದೇವರ ಆಶೀರ್ವಾದ, ದೇವರ ಕೃಪೆ ನಮ್ಮನ್ನು ನಡೆಸಲಿ ಎಂಬುದಾಗಿ ನಾವು ಯಾವಾಗಲೂ ಹಾರೈಸೋಣ. ಪ್ರಿಯರೇ, ಅಲ್ಲಿ ಸ್ಪಷ್ಟವಾಗಿ ನಾವು ಆ ವಾಕ್ಯವನ್ನು ಓದುವಾಗ ಹೇಳುವಂತಹ ಮಾತು, ಆಗ ಬರಬ್ಬನನ್ನು ಅವರಿಗೆ ಬಿಟ್ಟುಕೊಟ್ಟು ಯೇಸುವನ್ನು ಕೊರಡೆಗಳಿಂದ ಹೊಡಿಸಿ ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿದನು ಎಂಬುದಾಗಿ ಹೇಳ್ತಾ ಹೋಗ್ತದೆ. ಪಿಲಾತ ಕೈ ತೊಳಕೊಂಡಂಥ ಕಾರ್ಯ, ಅಲ್ಲಿ ಸುರಿಸಲ್ಪಟ್ಟಂಥ ನೀರು ಅಂತಿಮವಾಗಿ ಆ ಶಿಲುಬೆ ಮೇಲೆ ರಕ್ತವಾಗಿ ಈ ಭೂಮಿಗೆ ಬೀಳಲ್ಪಡ್ತದೆ. ಅಲ್ಲಿ ಸುರಿಸಲ್ಪಟ್ಟಂಥ ಆ ನೀರು ರಕ್ತವಾಗಿ ಭೂಮಿಗೆ ಸುರಿಸಲ್ಪಡುವ ಮೂಲಕ ನಮ್ಮ ಪಾಪಗಳು ಸಹ ಆ ನೀರಿನ ಶುದ್ಧೀಕರಣದ ಮೂಲಕವಾಗಿ ಭೂಮಿಗೆ ಬಿದ್ದು ಕ್ರಿಸ್ತನ ರಕ್ತವಾಗಿ ಅದು ಮಾರ್ಪಡುವಂಥ ಕಾರ್ಯಕ್ಕೆ ಆ ರಕ್ತ ಅದು ಕಂಡು ಬರುವಂಥದ್ದಾಗಿದೆ. ಪ್ರಿಯರೇ, ಆ ನೀರಿನೋಪಾದಿಯಲ್ಲಿ ನಮ್ಮನ್ನು ಸಹ ನಾವು ಶುದ್ಧಪಡಿಸಿಕೊಳ್ತೇವೆ ನಿಜ, ಆದರೆ ಆ ಶುದ್ಧಪಡಿಸಿಕೊಳ್ಳುವಂಥ ನೀರು ಯೇಸುವಿನ ರಕ್ತವಾಗಿ ಅದು ಮಾರ್ಪಡ್ತದೆ. ಯಾಕಂದರೆ ಅಲ್ಲಿ ಸುರಿಸಲ್ಪಟ್ಟಂಥ ರಕ್ತ ಇದು ನಮ್ಮ ಪಾಪವನ್ನು ತೊಳೆಯುವಂಥ ದೀಕ್ಷಾ ಸ್ನಾನವಾಗಿರ್ಬೋದು, ಕರ್ತನ ಭೋಜನ ಸಂಸ್ಕಾರಗಳಾಗಿರ್ಬೋದು, ಅಥವಾ ನಾವು ಶುದ್ಧಪಡಿಸಿಕೊಳ್ಳುವಂಥ ಯಾವುದೇ ಜೀವಿತವಾಗಿರಬಹುದು. ಆ ಎಲ್ಲ ಜೀವಿತಗಳ ಮಧ್ಯದಲ್ಲಿ ನನ್ನನ್ನು ನಾವು ಶುದ್ಧಪಡಿಸಿಕೊಳ್ಳುವಂಥದ್ದು ಅಂತಿಮವಾಗಿ ಕ್ರಿಸ್ತನ ರಕ್ತದ ಮೂಲಕವಾಗಿಯೇ. ಆ ರಕ್ತದ ಜೀವನ, ಆ ಪರಿಶುದ್ಧತೆಯ ಜೀವನ ನಮ್ಮನ್ನು ಶುದ್ಧ ಮಾಡುವಾಗ ನಮ್ಮ ಸುತ್ತಲೂ ಆ ಒಂದು ಭದ್ರವಾದ ಕೋಟೆಯಾಗಿ ಅದು ನಿರ್ಮಿಸಲ್ಪಡುವಂಥ ಕಾರ್ಯವಾಗ್ತದೆ. ಶುದ್ಧತೆ, ಪಿಲಾತ ಕೈ ತೊಳಕೊಂಡದ್ದು, ಜವಾಬ್ದಾರಿಯಿಂದ ಆತ ತಪ್ಪಿಸಿಕೊಂಡ, ತನ್ನ ಅಶುದ್ಧತೆಯನ್ನು ಆತ ತೋರ್ಪಡಿಸಿದ, ಶುದ್ಧಪಡಿಸಿಕೊಳ್ಳುವಂಥ ಪ್ರಯತ್ನಕ್ಕೆ ಹೋಗಲಿಲ್ಲ. ತನ್ನ ತಪ್ಪನ್ನು ಇತರರ ಮೇಲೆ ಆತ ಹೊರಿಸಿದ, ಆದರೆ ನನ್ನದು ತಪ್ಪು ಎಂಬುದಾಗಿ ಹೇಳಿಕೊಳ್ಳುವಂತಹ ಅರಿವಿಗೆ ಆತ ಬರಲೇ ಇಲ್ಲ. ಯಾಕಂದರೆ ಸಿಕ್ಕಿದಂಥ ಅವಕಾಶವನ್ನು ಪಿಲಾತ ಕಳೆದುಕೊಂಡು ಬಿಡ್ತಾನೆ. ಆ ಸಿಕ್ಕಿದ ಅವಕಾಶ ಏನು ಹಾಗಿದ್ರೆ? ಪಿಲಾತನ ಮುಂದೆ ಶುದ್ಧೀಕರಿಸುವಂಥ ಶುದ್ಧನಾದಂಥ ಮೆಸ್ಸಿಯ ಇದ್ದ, ನ್ಯಾಯಾಧೀಶನಾಗಿ ಬರುವಂಥ ನ್ಯಾಯಾಧಿಪತಿ ಅಲ್ಲಿ ಇದ್ದ. ಆತನ ಮೂಲಕವಾಗಿ ಪಿಲಾತ ತನ್ನ ಜೀವನವನ್ನು ಸಹ ಶುದ್ಧಿಪಡಿಸಿಕೊಳ್ಬೋದಾಗಿತ್ತು.
ತನ್ನ ನ್ಯಾಯಾಧೀಶನ ಆ ಕಾರ್ಯವನ್ನು ನಿಜವಾದಂತಹ ನ್ಯಾಯಾಧೀಶನ ಮುಂದೆ ಸಮರ್ಪಿಸಿಕೊಳ್ಳುವ ಮೂಲಕ ತನ್ನ ಸತ್ಯವನ್ನು ತನ್ನ ನ್ಯಾಯದ ತೀರ್ಪನ್ನು ಯಾವಾಗ ನೆರವೇರಿಸುವಂಥ ಅವಕಾಶ ಇತ್ತು. ಇಂದು ಆತನಿಗೆ ಅವಕಾಶ ಇಲ್ಲ. ನನಗೆ ನಮಗೆ ಕ್ರಿಸ್ತನ ಬಳಿಗೆ ಬರುವಂಥ ಅವಕಾಶ ಇದೆ. ತಪ್ಪಿಸಿಕೊಂಡರೆ ಆ ಅವಕಾಶವು ನಮಗಿಲ್ಲ. ನಾವು ಕೇವಲ ಸಾಂಪ್ರದಾಯಿಕವಾಗಿ ಪಿಲಾತ ಕೈ ತೊಳ್ಕೊಂಡಂತೆ ನಾವು ನಮ್ಮ ಪಾಪಗಳಿಗೆ ಅರಿಕೆ ಮಾಡಿ ಬಿಟ್ಟು ಬಿಡೋದು ಬೇಡ. ನಿಜವಾಗಿಯೂ ಕ್ರಿಸ್ತನ ಬಳಿಗೆ ಬರೋಣ, ಕ್ರಿಸ್ತನಿಂದ ಶುದ್ಧತೆಯನ್ನು ಹೊಂದಿಕೊಳ್ಳೋಣ, ಕ್ರಿಸ್ತನ ಮೂಲಕ ಪಾಪ ಪರಿಹಾರತ್ವವನ್ನು ಹೊಂದಿ ಇತರರಿಗೆ ನಾವು ಸತ್ಯ, ನೀತಿ, ನ್ಯಾಯವನ್ನು ಸಾರುವಂಥ, ಅದರ ಪರವಾಗಿ ನಿಲ್ಲುವಂಥ ವ್ಯಕ್ತಿಗಳಾಗುವಂಥ ಈ ಶ್ರಮಾದಿನಗಳು ನಮ್ಮೆಲ್ಲರ ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ನೀನು ಈ ಪಟ್ಟಂಥ ಶ್ರಮೆಯ ಮರಣದ ಆ ದಿನಗಳಲ್ಲಿ ಸ್ವಾಮಿ ಪಾತ್ರ ವಹಿಸಿದಂಥ ಪಿಲಾತನ ಕುರಿತಾಗಿ ಧ್ಯಾನಿಸಿದ್ದೇವೆ. ಎಷ್ಟೋ ವರ್ಷಗಳಿಂದ ಈತನ ಕುರಿತಾಗಿ ಬೇರೆ ಬೇರೆ ರೀತಿಯಲ್ಲಿ ಧ್ಯಾನಿಸುತ್ತಲೇ ಬಂದಿದ್ದೇವೆ ಸ್ವಾಮಿ. ಈಗಲೂ ಆತನು ಕೈ ತೊಳಕೊಂಡದ್ದು ತನ್ನ ಅಶುದ್ಧತೆಯನ್ನು ಆತ ತೋರ್ಪಡಿಸಿಕೊಂಡ, ತನ್ನ ಅಪರಾಧವನ್ನು, ತನ್ನ ತೀರ್ಪನ್ನು, ತನ್ನ ತಪ್ಪನ್ನು ಇತರರ ಮೇಲೆ ಹೊರಿಸುವ ಮೂಲಕ ತಾನು ನಿಷ್ಕಳಂಕ, ತಾನು ಶುದ್ಧನು ಎಂಬುದಾಗಿ ತೋರ್ಪಡಿಸುವಂಥ ಪ್ರಯತ್ನವನ್ನು ಮಾಡಿದ. ಆದರೆ ಆತನ ಮನಸ್ಸಾಕ್ಷಿ ಆತನನ್ನು ಅಶುದ್ಧನು ಎಂಬುದಾಗಿ ತೋರ್ಪಡಿಸಲೇ ಇತ್ತು. ಆತನ ಮನಸ್ಸಾಕ್ಷಿ ಆತನ ತೀರ್ಪನ್ನು ಖಂಡಿಸುವುದರಲ್ಲೇ ಇತ್ತು. ಯಾಕಂದರೆ ನ್ಯಾಯವಾದ ತೀರ್ಪನ್ನು ಮಾಡೋ ಬದಲಾಗಿ ಜನರ ಮೆಚ್ಚುಗೆಯ ತೀರ್ಪನ್ನು ಮಾಡುವಲ್ಲಿ ಆತ ಯಶಸ್ವಿಯಾದ. ಆದರೆ ಲೋಕ ಮುಂದೆ ಆತನ ಸ್ಥಿತಿಯನ್ನು ನಾವು ಗಮನಿಸಿದಾಗ ಹೀನಾಯ ಸ್ಥಿತಿಗೆ ಆತ ತಲುಪುತ್ತಾನೆ ಸ್ವಾಮಿ. ನಮ್ಮ ಜೀವಿತಗಳು ಸಹ ಸಾಂಪ್ರದಾಯಿಕವಾಗಿ ನಾವು ಈ ದಿನಗಳನ್ನು ಕಳೆಯದೆ ಕರ್ತನೆ, ನಿಜವಾಗಿಯೂ ನಮ್ಮ ದೇಹ ಆತ್ಮಗಳನ್ನು ನಿನ್ನಲ್ಲಿ ಶುದ್ಧಪಡಿಸಿಕೊಂಡು ತೊಳಕೊಂಡು ಶುದ್ಧರಾಗಿ, ನೀತಿವಂತರಾಗಿ, ಸತ್ಯಪರರಾಗಿ ನಿಲ್ಲುವಂತೆ ನಮ್ಮನ್ನು ನಡೆಸು. ನ್ಯಾಯದ ಪರವಾಗಿ ಧ್ವನಿ ಎತ್ತುವ ಮಾತ್ರವಲ್ಲ, ಅದರಂತೆ ಜೀವಿಸುವ ಮನಸ್ಸನ್ನು ನಮಗೆ ಅನುಗ್ರಹಿಸಿಕೊಡು. ಹೀಗೆ ಯಾವುದೇ ಸ್ಥಿತಿಗತಿಗಳಿರಲಿ, ನಿನ್ನ ಕೃಪೆ, ನಿನ್ನ ರಕ್ತದ ಮೂಲಕವಾಗಿ ನಾವು ಯಾವಾಗಲೂ ಶುದ್ಧರಾಗಿರುವಂತೆ ನಡೆಸಬೇಕೆಂದು ಯೇಸುವೆ ನಿನ್ನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೇನ್.